ಯಾವ ಮಣ್ಣಿಂತ ಮಾಡ್ರಲ್ಲ ನಿನ್ನ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಅತ್ತಮ್ ಚೀಲತ ತಮ್ಮ ಚೀಲತ ಓಯಂ ತಾಮಿದ್ರೆ ಏನೋ ಎಂ ಅಲ್ಲೇನ ಕೈಯಲ್ಲಿ ನಾವು ಹೊಂಟ್ಬಿಟ್ಟಿರ್ತೀವಿ ಇವತ್ತು ಸಿರ್ವಾರ್ಗೆ. ಯಾಕಪ್ಪ ಅಂದ್ರೆ ಒಂದು ಮದುವೆ ಇತ್ತು, ಅದಕ್ಕಂತ ನಾನು ನವೀನು ಹೋಗ್ತಾ. ನಿಮ್ ಕಡೆ ಯಾವ್ದಾದ್ರು ಮದುವೆ ಇದ್ರೆ ನಮ್ನ ಕರೆಯೋದಂತೂ ಮರಿಬೇಡಿ, ಯಾಕಂದ್ರೆ ನಾವ್ ಯಾರ್ದು ಮದುವೆ ಅಂತ ಭೇದ ಭಾವ ಮಾಡಲ್ಲ, ಎಲ್ಲಾರ ಮದುವೆಗೂ ಬರ್ತೀವಿ. ಇದನ್ನೆಲ್ಲ ಮಾತಾಡ್ಕೊಂಡು ನಾವು ರೀಚ್ ಆಗ್ಬಿಡ್ತೀವಿ ಸಿರ್ವಾರ್ಗೆ ಬಂದು ರೀಚ್ ಆದ್ಮೇಲೆ ನಾವು ಹೊಂಟ್ಬಿಟ್ಟಿರ್ತೀವಿ ಮದುವೆ ಕಡೆಗೆ. ಮದುವೆ ಬಂದು ಉಂಚೇಡಿಯಲ್ಲಿ ಇತ್ತು. ಮದುವೆಯಲ್ಲಿ ನಮ್ಗೊಬ್ಬ ಮಣ್ಣಿನ ಮಗ ಸಿಗ್ತಾನೆ, ಅವ್ನು ಯಾರಂತ ನೀವೇ ನೋಡಿ. ಮಣ್ಣಿನ ಮಗ ಅಲ್ಲೇ ನೀನು ಅಲ್ಲೇ ಯಾವ ಮಣ್ಣಿಂತ ಮಾಡ್ರಲ್ಲ ನೀನು. ಎಲ್ರು ಫೋಟೋ ತೆಕ್ಕೋಕ್ ಲೈನ್ ನಿಂತ್ರೆ ನನ್ನ ನೋಡಿ ಎಲ್ಲಿ ನಿಂದ್ರಿಸಿದ್ದಾರೆ ಅಂತ. A few moments later. ಪೆಟ್ರೋಲ್ ಕಡೆಯಿಂದ ನನಗ್ ಗಂಡಾಂತರ ಇದೆ ಅಂತ ನನಗಂತೂ ಗೊತ್ತಾಗೈತೆ. ಆಯ್ತು, ನಾವ್ ಎಲ್ಲಿಗೆ ಹೋದ್ರೆ ಪೆಟ್ರೋಲ್ ಕಲಸ ಆಗದ ನಿಂದ್ರಿಸೋದಿಲ್ಲ ನಮ್ ಗಾಡಿಗಳು, ನಡ್ಕಂತ ಹೋಗಲ್ಲ ಸೀದಾ. ಕೆಲಸ ಆಯ್ತು, ಊಟ ಮಾಡ್ಕೊಂಡು ಸೀದಾ ಮನೆಗೆ ಹೊಂಟ್ವಿ. ಟಾಟಾ ಬಾಯ್ ಬಾಯ್. ಮನೆಗೆ ಬರೋಕ್ ಮುಂಚೆ ನಾವು ಬಿಸಿಲಲ್ಲಿ ಬಂದಿದ್ದಕ್ಕೆ ನಾವು ಹೋಗ್ಬಿಟ್ವಿ ಜ್ಯೂಸ್ ಕುಡಿಯೋಕೆ. ಒಂದು ಮಿಕ್ಸ್ ಜ್ಯೂಸ್ ಕುಡ್ಕೊಂಡು ನಾವು ಹೋಗ್ಬಿಟ್ವಿ ಮತ್ತೆ ಲಸ್ಸಿನ ಕುಡಿಯೋಕೆ. ಈ ಬಿಸಿಲಲ್ಲಿ ಎಷ್ಟು ಕುಡಿದ್ರು ಕಮ್ಮಿನೇ. ಯಾರಾದ್ರೂ ಏನಾದ್ರು ಬಿಸ್ನೆಸ್ ಮಾಡ್ತೀನಿ ಅಂತ ಹುಡುಕ್ತಾ ಇದ್ರೆ ನಾನು ನಿಮ್ಗೊಂದು ಉಪಾಯ ಕೊಡ್ತೀನಿ. ಹೋಗಿ ಲಸ್ಸಿ ಅಂಗಡಿ ಹಾಕ್ಬಿಡಿ, ಬೇಸಿಗೆಯಲ್ಲಿ ಫುಲ್ ರೊಕ್ಕ ಮಾಡ್ಬೋದು. ಲಸ್ಸಿ ಕುಡಿದಾದ್ಮೇಲೆ ನಾವು ಹೋಗ್ಬಿಟ್ವಿ ಖಾರ ಮಂಡಲ್ ತಿನ್ನಕ್ಕೆ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಇದು. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಟಾಟಾ ಬಾಯ್ ಬಾಯ್. ಇನ್ನೂ ಯಾರು ಫಾಲೋ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಫಾಲೋ ಮಾಡ್ಕೊರಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.